ಮಾರ್ನಿಂಗ್ ಡೇ 3 ಇವತ್ತು ನಮ್ಮದು ಕೋಲಾಲಂಪುರಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀವಿ. ಬಿಕಾಸ್ ಇವತ್ತು ಬಾಟು ಕೆ ಎಫ್ ಸಿಗೆ ಹೋಗಬೇಕಿದೆ. ಬಾಟು ಕೆ ಎಫ್ ಸಿಗೆ ಹೋಗಬೇಕಾದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದು ಹೋದರೆ ಬೆಟರು, ಯಾಕಂದರೆ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ಈಗ 5:50 ಕ್ಯಾಬ್ ಸರ್ಚ್ ಮಾಡ್ತಿದ್ದೀವಿ. ಒಂದ್ಸತಿ ಕ್ಯಾಬ್ ಸಿಕ್ಕಿದ ಕೂಡಿ ನಮ್ಮ ಹೋಟೆಲಿಂದ ಜಸ್ಟ್ 20 ಮಿನಿಟ್ಸ್ ಇದೆ. ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ಎಲ್ಲ ತಗೊಳ್ಳೋ ಪ್ಲ್ಯಾನ್ ಇದೆ. ಬಾಟು ಕೆ ಎಫ್ ಸಿಗೆ ಯಾವುದೇ ರೀತಿ ಬುಕ್ಕಿಂಗ್ ಮಾಡಿಲ್ಲ ನಾವು, ಅಲ್ಲೇ ಹೋಗಿ ಯಾವುದು ಬುಕ್. ಇವಾಗ ಜಸ್ಟ್ ಬಂತು ಕ್ಯಾಬ್, ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ಅಂದಿದ್ದಾರೆ. ಜಸ್ಟ್ ರೀಚ್ ಆದ್ವಿ ಬಾಟು ಕೆ ಎಫ್ ಸಿ. ಐ ಥಿಂಕ್ ನಾವೇ ಫಸ್ಟ್ ಅನ್ಸುತ್ತೆ ಬಂದಿದ್ದು. ಇನ್ನೂ ಕಸ ಹೊಡಿತಿದ್ದಾರೆ ಇಲ್ಲಿ ಮಮ್ಮಿ. ಅಯ್ಯೋ, ಟೆಂಪಲ್ ಅಂತೂ ಓಪನ್ ಆಗಿದೆ. ಓ ಜೈ ಶ್ರೀರಾಮ್. ಟೆಂಪಲ್ ಓಪನ್ ಆಗಿದೆ, ನೋಡ್ಬೋದು ನೀವು. ಯಾರು ಗಾರ್ಡ್ ಇಲ್ಲ, 2 ನಾಯಿ ಕರ್ಕೊಂಡ್ ಬಂದಿದ್ದೆ ನಮಗೆ. ಸ್ವಲ್ಪ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತಿದೆ ನನಗೆ, ಬಟ್ ಇಟ್ಸ್ ಓಕೆ. ಫ್ರೆಶ್ ಅಪ್ ಆಗಿ ಹಾಗೆ ಬಂದಿದ್ದೀವಿ. ಫಸ್ಟ್ ಟೆಂಪಲ್ಗೆಲ್ಲ ಹೋಗಿ ಆಮೇಲೆ ಏನಾಗುತ್ತೆ ನೋಡಿದ್ರಾಯ್ತು. ನವಿಲ್ ನೋಡಿ, ಇಲ್ಲಿ ಬಿಳಿ ನವಿಲಿದೆ, ನಾರ್ಮಲ್ ನಮ್ಮ ಇಂಡಿಯಾದಲ್ಲಿರೋಂಗೆ ನವಿಲಿದೆ, ಕೆಳಗಡೆ ಫುಲ್ ಗಿಳಿ ಇದೆ. ಚೆನ್ನಾಗಿದೆ ಗುರು, ನಿಜ ಯಾವುದೋ ತಮಿಳ್ನಾಡಲ್ಲಿ ದೇವಸ್ಥಾನಕ್ಕೆ ಬಂದಂಗಿದೆ. ಎಲ್ಲ ದೇವರನ್ನು ಕೂರಿಸ್ಬಿಟ್ಟಿದ್ದಾರೆ ಇಲ್ಲಿ. ಹೊರಗಡೆ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ಆಂಜನೇಯ ಮೂರ್ತಿ ಇದೆ, ಫುಲ್ ಕಲರ್ಫುಲ್ ಆಗಿದೆ. ಇನ್ನ ಇದೊಂಥರ ಯಾಣ ಥರನೇ ಇದೆ. ಹಂಗೆ ನೋಡಿದ್ರೆ ಯಾಣದಲ್ಲಿರೋಷ್ಟು ಕೇವ್ ಇಲ್ಲ ಇಲ್ಲಿ ಅಲ್ವಾ? ಇನ್ನೊಂದು ಸ್ಟೆಪ್ಸ್ ಇದೆ ಇಲ್ಲಿ. ಇದೇ ಫುಲ್ ಟಾಪ್. ಇಲ್ಲಿ ನೋಡಿ ಎಷ್ಟು ಪಾರಿವಾಳ ಇದೆ. ಓಡಿ ಓಡಿ ಓಡಿ. ಎಪಿಕ್ ಪಾರ್ಟ್ ಅಂದ್ರೆ ದೇವ್ರಿಗೆ ಕೊಟ್ಟಿದ್ದ ಮಾಲೆನ ಮೇಡಮ್ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ. ಪಾಪ ಅವಳಿಗೆ ದೇವ್ರಿಗೆ ಹಾಕೋದ ಯಾರಿಗ್ ಹಾಕೋದಂತಾನೆ ಗೊತ್ತಾಗಿಲ್ಲ. ಅದನ್ನ ಹಾಕೊಂಡು ಇಡೀ ಟೆಂಪಲ್ ಓಡಾಡ್ತಿದ್ದಾಳೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ.
ಇವಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದೀವಿ. ಇಲ್ಲಿ ಇಡ್ಲಿ ದೋಸೆ ಎಲ್ಲ ಸಿಗತ್ತಂತೆ. ಸುಮಾರು 3 ದಿನ ಆಗಿತ್ತ ತಿಂದೆ. ಹಾ, 3 ದಿನ ಆಗಿತ್ತು. ಬಟ್ ಹೇಳ್ದಂಗೆ ನಾವು ಅಷ್ಟು ಕ್ರೇವ್ ಮಾಡಲ್ಲ ಇಂಡಿಯನ್ ಫುಡ್ನ. ಇಂಡಿಯಾದಲ್ಲಿದ್ದಾಗ ಇಂಡಿಯನ್ ಫುಡ್ಡೇ ಬೇಕು, ಬೇರೆ ಕಂಟ್ರಿಗೆ ಬಂದಾಗ ಅದೇ ಟ್ರೈ ಮಾಡಬೇಕು. ಏನಿದೆ ಗುರು? ದೋಸೆ. ದೋಸೆಗೆ ತೋಸೈ ಅಂತಾರೆ. ತೋಸೈ. ದೋಸೆ ಒಂದು ರಿಂಗೇಟ್, ಘೀ ದೋಸೆ 4.5 ರಿಂಗೇಟ್. ಐ ಥಿಂಕ್ ನಂಗೆ ಕೋಲಾಲಂಪುರಲ್ಲಿ ಎಲ್ಲ ಇಷ್ಟ ಆಯಿತು. ಬಟ್ ನಾವೇನು ಒಬ್ಸರ್ವ್ ಮಾಡಿದ್ದಂದ್ರೆ ಇಲ್ಲಿ ಹೋಟೆಲಲ್ಲಿ ಹಾಸ್ಪಿಟಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದು ನಾನು ಪರ್ಸ್ನಲಿ ಹೇಳ್ತಿರೋದಲ್ಲ. ನಾನು ಹೋಗೋಕ್ಕಿಂತ ಮುಂಚೆ, ಹೋಟೆಲ್ ಚೆಕ್-ಇನ್ ಆಗೋಕ್ಕಿಂತ ಮುಂಚೆ ನನ್ನ ಪಕ್ಕ ಒಬ್ರು ಬಾಂಗ್ಲಾದೇಶವ್ರು ಕೂತಿದ್ರು. ಅವರು ಅದೇ ಅಂತಿದ್ರು, ಪೀಪಲ್ ಆರ್ ರೂಡ್, ಏನಾದ್ರು ಕ್ವಶನ್ ಕೇಳಿದ್ರೆ ಇರಿಟೇಟ್ ಮಾಡ್ಕೋತಾರೆ. ರೂಮೆಲ್ಲ ಚೆನ್ನಾಗಿತ್ತು, ರೂಮ್ ಚೆನ್ನಾಗಿತ್ತು, ಹೋಟೆಲ್ ಚೆನ್ನಾಗಿತ್ತು, ಬಟ್ ಹಾಸ್ಪಿಟಾಲಿಟಿ ಚೆನ್ನಾಗಿರ್ಲಿಲ್ಲ. ಇವೊಂದು ಕ್ಯಾಬ್ ಡ್ರೈವರ್ಸು ನಮಗೆ ಮಲೈದವರು ಸಿಕ್ಕಿದ್ರು, ಇಂಡಿಯನ್ಸು ಸಿಕ್ಕಿದ್ರು. ಇಂಡಿಯನ್ ಕ್ಯಾಬ್ ಡ್ರೈವರ್ಸ್ ಆರ್ ಸೋ ಸ್ವೀಟ್. ಎಲ್ಲ ಹೇಳ್ತಿದ್ರು ಏನು ಮಾಡಬೇಕು, ಎಲ್ಲಿ ತಿನ್ನಕ್ಕೆ ಹೋಗಬೇಕು ಅಂತ. ಅದೇ ನೀವು ಮಲೈ ಕ್ಯಾಬ್ ಡ್ರೈವರ್ಸಿಗೆ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ನಾವು, ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗು ಹೇಳಲ್ಲ ಅಣ್ಣ. ಮಸಾಲೆ ದೋಸೆ ಬಂತು, ಮಸಾಲೆ ದೋಸೆ ತಿನ್ನು. ಹೇಗಿದೆ? ಸ್ಟಾರ್ಟ್ ಮಾಡುವ. ರೆಡ್ ಚಟ್ನಿ, ಕೊಬ್ಬರಿ ಚಟ್ನಿ, ಸಾಂಬಾರ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗುರು. ಈ ಚಟ್ನಿ ಮಸ್ತ್ ಇದೆ ನೋಡಿ. ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. 2 ಪೂರಿಗೆ 6 ರಿಂಗೇಟ್ಸು, ದೋಸೆಗೆ 5 ರಿಂಗೇಟ್ಸು. ನಾವಿಲ್ಲಿ ರೀಚ್ ಆಗಿದ್ದು ಸುಮಾರು 6:30 ಆಗಿತ್ತು. ಅವಾಗಿನ್ನ ಸನ್ರೈಸು ಆಗಿರಲಿಲ್ಲ, ಕತ್ಲೆ ಇತ್ತು. ಬಟ್ ಇಟ್ಸ್ ವರ್ತ್ ಅಷ್ಟು ಬೆಳಿಗ್ಗೆ ಬೇಗ ಬಂದಿದ್ದು. ಬಿಕಾಸ್ 8:30ಗೆಲ್ಲ ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಹೊರಡ್ತಿದ್ದೀವಿ. ಸೊ ಇವಾಗ ಬಿಸಿಲು ಇರಲ್ಲ, ಏನೂ ಇರಲ್ಲ. ನೀವು ಬರೋದೇ 10 ಗಂಟೆ ಮಾಡಿದ್ರೆ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಪ್ಲಾನ್ ಚೇಂಜ್ ಆಯ್ತು. ಇವಾಗ ಒಂದು ನಿಮಿಷ ಇಟ್ಕೊಳ್ಳು. ಗ್ರಾಬೇ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬಿಕಾಸ್ ಹೋಟೆಲ್ ತನಕ ಹೋದ್ರು ಮತ್ತು ಹೋಟೆಲಿಂದ ಯಾರು ಹೋಗ್ತಾರೋ ಗುರು ಕ್ಯಾಬಲ್ಲಿ ಅನ್ನಿಸ್ತಾ. ಅಷ್ಟೇ, ಹೆಣ್ಮಗು ಬಂದಿದೆ ನಮಗೆ ಡ್ರೈವ್ ಮಾಡೋಕ್ಕೆ. ಕುತ್ತಿಗೆಲ್ಲ ಎತ್ತಿ ನೋಡಿ ಡ್ರೈವ್ ಮಾಡ್ತಿರ್ತಾರೆ. ಸರಿ, ಹೋಟೆಲಿಗೆ ಹೋಗ್ತೀವಿ ಇವಾಗ. ಸಿಗುವ, ಬಾಯ್. ಹೋಟೆಲ್ನ ಚೆಕ್ಔಟ್ ಮಾಡಿ ಡಿ ಫೇಸ್ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಡಿ ಫೇಸ್ ಹೋಟೆಲ್ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹೋಗಕ್ಕೆ. ಬಿಕಾಸ್ ನಾವು ಕೇಳಿದ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಹೋಟೆಲ್ ಇನ್ ಕೋಲಾಲಂಪುರ್ ಅಂತಾರೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಇನ್ನೊಂದು 15 ನಿಮಿಷ ಅಲ್ಲಿ ರೀಚ್ ಆಗ್ತೀವಿ. ನೋಡೋಣ ಹೇಗಿದೆ ಅಂತ. ಸೊ ಎಕ್ಸೈಟೆಡ್.